2.5 ವರ್ಷದಲ್ಲಿ ರಾಜ್ಯದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳೇ ಇವತ್ತಿಗೂ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಅವನ್ನ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ ಕಾಂಟ್ರಾಕ್ಟರಿಗೆ ಒಂದೇ ₹1 ಅನುದಾನ ಕೊಡ್ತಾ ಇಲ್ಲ. ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ಟಿದ್ದಾರೆ. 50,000 ಕೋಟಿಗಿಂತಲೂ ಹೆಚ್ಚು ಈ ರಾಜ್ಯದಲ್ಲಿ ಗುತ್ತಿಗೆದಾರರ ಬಿಲ್ಲು ಬಾಕಿ. ಅನೇಕ ಗುತ್ತಿಗೆದಾರರು ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರವನ್ನು ಬಹುಶಃ ನನ್ನ 75 ವರ್ಷದ ಆಯುಷ್ಯದಲ್ಲಿ ನೋಡಿರಲಿಲ್ಲ. ಮೊನ್ನೆ ಪ್ರವಾಹದಿಂದ ಮತ್ತು ಮಳೆಯಿಂದ ಬೆಳೆ ಹಾನಿಯಾಗಿದೆ. ಅದನ್ನು ಕೂಡ ಸರ್ವೆ ಸರಿಯಾಗಿ ಮಾಡಿಸಲಿಲ್ಲ. ತಪ್ಪು ಅಂಕಿ ಸಂಖ್ಯೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯದೇ ಒಂದು ಉದಾಹರಣೆ ಹೇಳೋದಂದರೆ, ಬಿತ್ತನೆ ಆಗಿರ್ತಕ್ಕಂಥ 3,39,000 ಹೆಕ್ಟರ್ನಲ್ಲಿ ಇವರು ತೋರಿಸಿದ್ದು ಕೇವಲ 48,000 ಹೆಕ್ಟರ್ ಹಾನಿಯಾಗಿದೆ ಅಂತ ತೋರಿಸಿದ್ದಾರೆ. ಅದರ ನಮ್ಮ ಹಳ್ಳಿಗಳಲ್ಲಿ ರೈತರಿಂದ ಪಡ್ಕೊಂಡಂಥ ಮಾಹಿತಿ ಪ್ರಕಾರ 1,38,000 ಹೆಕ್ಟರ್ ನಮ್ಮ ಜಿಲ್ಲೆಯಲ್ಲೇ ಬೆಳೆ ಹಾನಿಯಾಗಿದೆ. ಇದರಿಂದ ಪಾಪ ಹಾನಿಯಾದಂಥ ರೈತರಿಗೆ ಸಿಗಬೇಕಾದಂಥ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ NDRF SDRF ಗೈಡ್ಲೈನ್ಸ್ ಪ್ರಕಾರ ಕೃಷಿಗೆ ₹6,273 ಪರಿಹಾರ ಪರ್ ಹೆಕ್ಟರ್ಗೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ NDRF ಮತ್ತು SDRF ಗೈಡ್ಲೈನ್ಸ್ ಮೇಲೆ 10,000 ಹೆಚ್ಚಿಗೆ ಕೊಟ್ಟಿದ್ದು. 6,000 ಇದ್ದದನ್ನು 16,000 ಕೊಟ್ಟಿದ್ದು, 18,000 ಇದ್ದದನ್ನು 28,000 ಕೊಟ್ಟಿದ್ದು. ಈ ರೀತಿ 10,000 ಪ್ರತಿ ಹೆಕ್ಟರ್ಗೆ ಹೆಚ್ಚು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಾಗ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಇದ್ದಂಥ ಸಂದರ್ಭದಲ್ಲಿ, ಮತ್ತು ಮನೆಗಳು ಬಿದ್ದಂಥವು ಸಂಪೂರ್ಣ ಬಿದ್ದಿರ್ತಕ್ಕಂಥ ಮನೆಗಳಿಗೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇತ್ತು 95,000, ನಾವು ಕೊಟ್ಟಿವಿ 5 ಲಕ್ಷ. ಇವತ್ತು ಸರ್ಕಾರ NDRF ಗೈಡ್ಲೈನ್ಸ್ ಪ್ರಕಾರ 1,35,000 ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಭಾಗಶಃ ಇದ್ದಂಥ ಮನೆಗಳಿಗೂ ನಾವು 3 ಲಕ್ಷ ಕೊಟ್ಟಿದ್ವಿ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ, NDRF ಗೈಡ್ಲೈನ್ಸ್ ನೋಡಬಾರ್ದು. ಬಡವರು ಮತ್ತೆ ಮನೆ ಕಟ್ಕೊಂಡು ಇರಬೇಕು, ಸಂಸಾರ ಮಾಡಬೇಕು. ಅದಕ್ಕಾಗಿ 7 ಲಕ್ಷ ರೂಪಾಯಿ ಬಿದ್ದ ಮನೆಗಳಿಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಆರ್ಥಿಕವಾಗಿ ದಿವಾಳಿ ಆಗಿದೆ ಸರ್ಕಾರ. ಇವತ್ತು ವಿಧಾನಸಭೆಯಲ್ಲಿ ಆಡಳಿತವನ್ನು ಮಾಡ್ತಾಯಿದೆ. ಹೋಟೆಲ್ಗಳಲ್ಲಿ, ಬಾರ್ಗಳಲ್ಲಿ ಗುಂಪಾಗಿ ಕುರ್ಚಿಗಾಗಿ ಕಾದಾಟವನ್ನು ಮಾಡ್ತಾಯಿದ್ದಾರೆ. ಸಂಪೂರ್ಣ ನಿಷ್ಕ್ರಿಯ. ಅದಕ್ಕೆ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀನಿ, ಈ ಸರ್ಕಾರವನ್ನು ಅಮಾನತಿನಲ್ಲಿಟ್ಟು ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನು ನಡೆಸಬೇಕು. ಇರದಿದ್ದರೆ ರಾಜ್ಯ ಸಂಪೂರ್ಣವಾಗಿ ಹಾಳಾಗೋಗ್ತದೆ. ಜನ ಸಂಕಷ್ಟದಲ್ಲಿ ಬಿದ್ದಾರೆ. ಇವತ್ತು ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ದಿನ ಒಂದೊಂದು ಹೊಸ ನಾಟಕಗಳನ್ನ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿದೆ. ಇಲ್ಲ ಗೌರವಯುತವಾಗಿ ನಿಮ್ಮಲ್ಲಿ ಒಪ್ಪಂದ ಆಗಿದ್ದರೆ 2.5 ವರ್ಷಕ್ಕೆ ರಾಜೀನಾಮೆ ಕೊಡುವ ಮಾತಿದ್ದರೆ ರಾಜೀನಾಮೆ ಕೊಡಬೇಕು. ಕೊಟ್ಟು ಸುರಕ್ಷಿತವಾದಂಥ ಮತ್ತು ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸೇಲ್ ಕೇವಲ ₹130 ಎಲ್ಲವೂ ಲಭ್ಯ. ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ₹130 ಖರೀದಿಸುವ ಸುವರ್ಣಾವಕಾಶ. ನಿಮ್ಮ ಮುಧೋಳ ನಗರದಲ್ಲಿ A to Z ಬಿಗ್ ಸೇಲ್ ನಡೀತಾ ಇದೆ.
ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ. ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್, ಶರ್ಟ್ಸ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್, ಜೀನ್ಸ್ ಟಾಪ್ಗಳು, ಒಳ ಉಡುಪುಗಳು ನಮ್ಮಲ್ಲಿವೆ. ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ. ನೆನಪಿಡಿ, ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ 130 ರೂಪಾಯಿ ಪಾವತಿಸಿ. ಹಿಂದೆ ಭೇಟಿ ನೀಡಿ. ಕೊಲ್ಹಾರ್ ಯಾತ್ರೆ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.